ಕರುಪ ಮೂವಿ ಲೈಕ್ ಲಿಟ್ರಲಿ ಗಾಡ್ ಮೋಡ್ ಅಂತ ಹೇಳ್ತಾರಲ್ವಾ, ಸೂರ್ಯ ಈ ಫಿಲಿಮ್ಗೋಸ್ಕರ ಗಾಡ್ ಮೋಡ್ ಆಕ್ಟಿವೇಶನ್ ಮಾಡ್ಕೊಂಡು ಫಿಲಿಮ್ ಮಾಡಿದಾರೆ ಅಂತ ಅನ್ಸುತ್ತೆ. ಲಿಟ್ರಲಿ ಗುರು ಮೂವಿ ಸ್ಟಾರ್ಟ್ ಆದ್ಮೇಲೆ 30 ಮಿನಿಟ್ ಸೂರ್ಯ ಅವರೇ ಇರಲ್ಲ, ಆದ್ರೂ ಕೂಡ ನಿನ್ಗೆ ಎಲ್ಲೂ ಗೊತ್ತಾಗೋದಿಲ್ಲ. ಎಂಟ್ರ್ ಆಗದ್ ಸೀನ್ ಅಂತೂ ಆ ನಿಜವಾಗ್ಲೂ ಆ ಕೃಪಾ ಸ್ವಾಮಿ ಬಂದೇ ಆಕ್ಟ್ ಮಾಡಿರ್ತಾರ ಅನ್ಸುತ್ತೆ. ಅಂಡ್ ಫಿಲಿಮ್ ಅಲ್ಲಿ ಲಿಯೋ, ಸಿಂಗಮ್, ಇನ್ನೂ ತುಂಬಾ ಜನ ಎಲ್ಲ ಬರ್ತಾರೆ. ಬಟ್ ಯಾರು ಬಂದ್ರು ಕೂಡ ಆ ದೇವ್ರ ಸೀನ್ಸ್ ಇರೋ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂಡ್ ಇಂಟರ್ವೆಲ್ ಸೀನು ಅಂಡ್ ಕ್ಲೈಮ್ಯಾಕ್ಸ್ ಹತ್ರ ಒಂದು 5 to 6 minutes ಒಂದು ಎಪಿಸೋಡ್ ಇದೆ. ಆ ಎಪಿಸೋಡ್ಗೆ ನೀನು ಕೊಡೋ ₹1 ಕೂಡ ವರ್ತ್ ಅಂತ ಅನ್ಸುತ್ತೆ. ಲೈಕ್ ಸಮ್ವೇರ್ ಕಾಂತಾರ ತರ ಟ್ರೈ ಮಾಡಿದ್ದಾರೆ, ಬಟ್ ವರ್ಕ್ ಆಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ಲೈಕ್ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ಫಿಲಿಮ್ ನೋಡ್ಕೊಂಡ್ ಬಂದ್ಮೇಲೆ. ಬಟ್ ಆ ಫ್ಯೂ ಎಪಿಸೋಡ್ಸ್ ಅಂತೂ ಪೀಕ್ ಲೆವೆಲ್. ಲಿಟ್ರಲಿ ನನಗಂತೂ ಸಖತ್ ಇಷ್ಟ ಆಯ್ತು ಫಿಲಿಮ್. ಬಟ್ ನಿಮ್ಗೆ ಏನಂತ ಅನ್ಸುತ್ತೋ ಫಿಲಿಮ್ ಹೋಗಿ ನೋಡ್ಕೊಂಡು ಬಂದು ಕಮೆಂಟ್ ಮಾಡಿ. ಅಂಡ್ ಸೂರ್ಯ ಸರ್ ಆಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಷ್ಟು ಏನಂತ ಹೇಳ್ತಾರೆ ಯೋಗ್ಯತೆ ನನಗಿಲ್ಲ ಅಂತ ನಾನು ಫೀಲ್ ಆಗ್ತೀನಿ. ಬಿಕಾಸ್ ಅದೊಂದು ಆರ ಆಕ್ಟಿಂಗ್ ಅಲ್ಲ, ಅದೊಂದು ಆರ. ಲೈಕ್ ಆ ಕೋರ್ಟ್ ಸೀನ್ ಲಾಯರ್ ಗೆಟಪ್ ಹಾಕಿದ್ರೆ ಯಾವ ತರ ಕಾಣಿಸ್ತಾರೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಅಂಡ್ ಮೋರ್ ಓವರ್ ಅವರ ಫಿಲಿಮ್ ಒಂದು ಸಕ್ಕ ಫಿಲಿಮು OTT ಅಲ್ಲಿ ಮಿಸ್ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಮಿಸ್ ಮಾಡ್ಕೊಡಕ್ ಹೋಗ್ಬೇಡಿ. ಲಾಯರ್ ಗೆಟಪ್ ಅಲ್ಲಂತೂ ಪೀಕ್ ಲೆವೆಲ್ ಆಕ್ಟಿಂಗ್ ಕೊಡ್ತಾರೆ. ಆ ಫಿಲಿಮ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಅಂಡ್ ಇಲ್ಲಿ ತನಕ ಚಾನಲ್ ನೋಡಿದ್ರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.